ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಕ್ಲಬ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದ್ಬಿಟ್ಟು ಏನಪ್ಪ ಅಂತಂತಂದರೆ SSGD 2026 ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ, ಅದೇ ರೀತಿಯಾಗಿ ವೇಕೆನ್ಸಿ ಇನ್ಕ್ರೀಸ್ ಬಗ್ಗೆನೂ ಸಹ ಅಪ್ಡೇಟ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿದರೆ ನಿಮಗೆ ಸಂಪೂರ್ಣವಂತ ಮಾಹಿತಿ ದೊರೀತಾ ಹೋಗ್ತದೆ. ಮೊದಲಿಗೆ ಬಂದ್ಬಿಟ್ಟು SSGD 2026 ಒಂದು ಕೀ ಆನ್ಸರ್ ಬಂದ್ಬಿಟ್ಟು ಯಾವಾಗ ಬರ್ತಪ್ಪ ಅಂತಂದರೆ ಜೂನ್ 15ಕ್ಕೆ ಬಂತು. ಓಕೆ, ಇದುವರೆಗೂ ಸಹ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಸಿಕ್ಕಿಲ್ಲ ಸ್ನೇಹಿತರೆ. ಹೌದಾ, ಯಾವುದೇ ರೀತಿಯಾದಂತಹ ಒಂದು ರಿಸಲ್ಟ್ ಬಗ್ಗೆ ಆಗಿರ್ಬೋದು, ವೇಕೆನ್ಸಿ ಕ್ರೇಜ್ ಬಗ್ಗೆ ಆಗಿರ್ಬೋದು ಅಪ್ಡೇಟ್ ಸಿಕ್ಕಿಲ್ಲ. ಬಟ್ ಫಸ್ಟ್ ಬಂದ್ಬಿಟ್ಟು ಈಗ ಏನಪ್ಪ ಅಂತಂತಂದರೆ ನೆಕ್ಸ್ಟ್ ವಾರ ಅಂತಂದರೆ ಆಗಸ್ಟ್ 25ರಿಂದ 30ರೊಳಗಾಗಿ ನಿಮಗೆ ಒಂದು ಅಪ್ಡೇಟ್ ಸಿಗುತ್ತೆ. ಯಾವುದ್ರ ಬಗ್ಗೆ ಅಂತಂತಂದರೆ ವೇಕೆನ್ಸಿ ಇನ್ಕ್ರೀಸ್ ಬಗ್ಗೆ ಸಿಗುತ್ತೆ. ಅಂದರೆ ನೆಕ್ಸ್ಟ್ ವಾರ ಈಗೇನು ಬರುತ್ತಲ್ಲ, ನಾಳೆಯಿಂದ ಯಾವುದೇ ಕ್ಷಣದಲ್ಲಾದರೂ ನಿಮಗೆ ಅಫಿಷಿಯಲ್ ಆಗಿ ಏನಪ್ಪ ಅಂತಂತಂದರೆ ವೇಕೆನ್ಸಿ ಇನ್ಕ್ರೀಸ್ ಬಗ್ಗೆ ಅಪ್ಡೇಟ್ ಸಿಗುತ್ತೆ ಸ್ನೇಹಿತರೆ. ವೇಕೆನ್ಸಿ ಇನ್ಕ್ರೀಸ್ ಆಗಲಿದೆ ಅಂಥೇಳಿ, ಓಕೆನಾ. ಬಟ್ ಎಕ್ಸಾಕ್ಟ್ ಡೇಟ್ ಅಂತಲ್ಲ, 25ರ ನಂತರ ಅಥವಾ 25ನೇ ತಾರೀಕೆ ಬರ್ಬೋದು, ಅಥವಾ 25ರ ನಂತರ ಯಾವಾಗಾದರೂ ಸಹ ನಿಮಗೆ ಅಪ್ಡೇಟ್ ಸಿಗ್ಬೋದು ಅಫಿಷಿಯಲ್ ಆಗಿ, ಓಕೆನಾ. ಎಷ್ಟು ವೇಕೆನ್ಸಿ ಇನ್ಕ್ರೀಸ್ ಆಗ್ತವೆ ಎಂಬುದು ಗೊತ್ತಿಲ್ಲ, ಬಟ್ ವೇಕೆನ್ಸಿ ಇನ್ಕ್ರೀಸ್ ಆಗುವಂತಹ ಒಂದು ಸಾಧ್ಯತೆ ನೆಕ್ಸ್ಟ್ ವಾರದಲ್ಲಿ ಇದೆ, ಓಕೆನಾ. ಹಾಗೆ ನೆಕ್ಸ್ಟ್ ವಾರ ನೀವು ವೇಟ್ ಮಾಡಿ ನೋಡಿ, ನಿಮಗೆ ಖಂಡಿತವಾಗಿಯೂ ಸಿಗುವಂತಹ ಸಾಧ್ಯತೆ ಇದೆ ಅಪ್ಡೇಟ್, ಓಕೆನಾ. ನೆಕ್ಸ್ಟ್ ವೇಕೆನ್ಸಿ ಇನ್ಕ್ರೀಸ್ ಬಗ್ಗೆ ಆಯಿತು. ರಿಸಲ್ಟ್ ಯಾವಾಗ ಬರುತ್ತೆ ಅಂತಂತಂದರೆ ರಿಸಲ್ಟು ಸಹ ಈ ತಿಂಗಳು ಬರುವಂಥ ಸಾಧ್ಯತೆ ಇಲ್ಲ ಸ್ನೇಹಿತರೆ. ಈಗೇನು ಇನ್ನೂ ಸರಿಸುಮಾರು ಅಂದರೂ ಒಂದು 7ರಿಂದ 8 ದಿನ ಇದೆ ಅಷ್ಟೇ. ಓಕೆ, ಈ ತಿಂಗಳಲ್ಲಿ 7ರಿಂದ 8 ದಿನ ಮಾತ್ರ ಇದೆ. ರಿಸಲ್ಟ್ ಬಂದ್ಬಿಟ್ಟು ಯಾವಾಗ ಬರುತ್ತೆ ಅಂತಂತಂದರೆ ಎಕ್ಸ್ಪೆಕ್ಟೆಡ್ ಆಗಿ ಸೆಪ್ಟೆಂಬರ್ 10ರ ನಂತರ ಬರುವಂಥ ಸಾಧ್ಯತೆ ಇದೆ. ಸೆಪ್ಟೆಂಬರ್ 10ರ ನಂತರ ಅಥವಾ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಬರುವಂಥ ಸಾಧ್ಯತೆ ಇದೆ, ಅಥವಾ 10ನೇ ತಾರೀಕಿನ ನಂತರ ಯಾವಾಗಾದರೂ ಸಹ ನಿಮ್ಮ ಒಂದು ರಿಸಲ್ಟನ್ನು ನೋಡ್ಬೋದು. ನಿಮ್ಮದು ಏನಾದರೂ SSGD 2026 ನೆಕ್ಸ್ಟ್ ವೀಕು ವೇಕೆನ್ಸಿ ಇನ್ಕ್ರೀಸ್ ಬಗ್ಗೆ ಅಪ್ಡೇಟ್ ಬಂತು ಅಂತಂದರೆ ಕನ್ಫರ್ಮ್ ಮಾಡ್ಕೊಳ್ಳಿ, ರಿಸಲ್ಟು ಸಹ ಅತಿ ಶೀಘ್ರದಲ್ಲೇ ಬರುತ್ತೆ ಅಂತ. ಓಕೆ, ವೇಕೆನ್ಸಿ ಇನ್ಕ್ರೀಸ್ ಆಗಿ 15 ಡೇಸ್ ಆಗ್ಬೋದು, ಅದಕ್ಕಿಂತ 20 ಡೇಸ್ ಆಗ್ಬೋದು, ಅದಕ್ಕಿಂತ ಹೆಚ್ಚು ಹೋಗೋದಿಲ್ಲ. 15 to 20 ಡೇಸ್ ಒಳಗಾಗಿಯೇ ರಿಸಲ್ಟ್ ಬರುತ್ತೆ ವೇಕೆನ್ಸಿ ಇನ್ಕ್ರೀಸ್ ಆಗಿ. ಓಕೆ, ಅದು ವೇಕೆನ್ಸಿ ಇನ್ಕ್ರೀಸ್ ಬಗ್ಗೆ ಇನ್ಫಾರ್ಮೇಷನ್ ಅತಿ ಶೀಘ್ರದಲ್ಲಿ, ಅಂದರೆ ನೆಕ್ಸ್ಟ್ ವಾರದಲ್ಲಿ ನೀವು ಕಾಣ್ತೀರಾ, ಓಕೆನಾ. ಹಾಗಾಗಿ ಯಾರದೆಲ್ಲ ಸ್ಕೋರ್ ಚೆನ್ನಾಗಿದೆಯೋ ಅವರೆಲ್ಲರೂ ಸಹ ಏನು ಮಾಡಿ ಅಂತಂತಂದರೆ ಫಿಸಿಕಲ್ಗೆ ರೆಡಿಯಾಗಿ ಅಂತಲೂ ಸಹ ನಾನು ಅದಕ್ಕೆ ತಮ್ಮೇಲೆಲ್ಲ ಹಾಕಿರುವಂಥದ್ದು. ಓಕೆ, ಪ್ರತಿಯೊಬ್ಬರು ಸಹ ಫಿಸಿಕಲ್ಗೆ ರೆಡಿಯಾಗಿ, ನಿಮಗೆ ಏನು ರಾ ಸ್ಕೋರ್ ಬಂದಿದೆಯಲ್ಲ, ಕೆಲವರಿಗೆ ಹೆಚ್ಚಾಗ್ತದೆ, ಕೆಲವರಿಗೆ ಕಡಿಮೆ ಆಗ್ತದೆ. ನಾನು ಈಗಾಗಲೇ ಕಟ್ ಆಫ್ ವಿಡಿಯೋವನ್ನು ಮಾಡಿದ್ದೀನಿ, ಅದರ ಆಧಾರವಾಗಿ ನೋಡಿ ಮತ್ತು ಪ್ರತಿಯೊಬ್ಬರು ಸಹ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟು ಬೇರೆ ನೋಟಿಫಿಕೇಷನ್ಗೂ ಸಹ ನಿಮಗೆ ಹೆಲ್ಪ್ ಆಗ್ಬೋದು, ಓಕೆನಾ. ಹಾಗಾಗಿ ಇದು ಇವತ್ತಿನ ಅಪ್ಡೇಟ್ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ. ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.